ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇಂದು ಹನುಮಾನ ಜಯಂತಿ ಪ್ರಯುಕ್ತವಾಗಿ ಕೊರಂಟಿ ಹನುಮಾನ ಮಂದಿರದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇಂದು ಹನುಮಾನ ಜಯಂತಿ ಪ್ರಯುಕ್ತವಾಗಿ ಕಲಬುರಗಿ ನಗರದ ಕೋರಂಟಿ ಹನುಮಾನ ಮಂದಿರದಲ್ಲಿ ಹನುಮ ದೇವರಿಗೆ ವಿವಿಧ ಹೂವುಗಳಿಂದ ವಿಶೇಷ ಪೂಜೆ ಮಾಡಲಾಯಿತು. ಇನ್ನು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರ ದಂಡು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಹನುಮ ದೇವರ ದರ್ಶನ ಪಡೆದರು. ನಮಸ್ತೆ ಮೇಡಮ್. ಪೂಜಾರಿ ಅವ್ರೆ ಆರತಿ ಕೊಡ್ರಿ, ಹೊರಗೆ ಆರತಿ ಕೊಡ್ರಿ. ನೀವು ಅಲ್ಲೇ ಮಾಡೋದ್ ಬಿಡ್ರಿ, ನೀವು ಅಲ್ಲಿ ಸ್ವಲ್ಪ ಹೊರಗೆ ಬರ್ಲಿ ಆರತಿ. ಪೂಜಾರಿ ಅವ್ರೆ ಆರತಿ ಕೊಡ್ರಿ. ಇವತ್ತು ಕರ್ನಾಟಕದಲ್ಲಿ ಜನಿಸಿದಂತಹ ವಾಯುಪುತ್ರ ಆಂಜನೇಯ ಪುತ್ರ ಮಹಾ ಹನುಮಾನ ಜಯಂತಿಯ ಇಡೀ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು. ನಾನು ಈ ವರ್ಷ ನಮ್ಮ ಕರ್ನಾಟಕದ ಜನತೆಗೆ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಗವಾನ್ ಶ್ರೀ ಹನುಮಾನ ಕರುಣಿಸಲಿ. ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರ ಜೀವನ ನೆಮ್ಮದಿಯಾಗಿರಲಿ, ಉದ್ಯೋಗಗಳ ಜೀವನ ನೆಮ್ಮದಿಯಾಗಿರಲಿ, ಎಲ್ಲ ಥರದ ಜನರಿಗೆ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ನಮ್ಮ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಬೆಳೆಯಲಿ. ದೇವರ ಹನುಮಾನದ ಆಶೀರ್ವಾದದಿಂದ ಈ ನಾಡಿನತೆಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಹನುಮಾನ ಜಯಂತಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ. ಕರ್ನಾಟಕದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಬಿಜಾಪುರಕ್ಕೆ ಆಗಮಿಸಿದ ರೀತಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಯಾವುದೇ ಆಡಂಬರವಿಲ್ಲದೆ, ಅಧಿಕಾರಿಗಳ ಬೆಂಗಾವಲು ವಾಹನಗಳಿಲ್ಲದೆ ಸಚಿವರು ನೇರವಾಗಿ ಕೆಎಸ್ಆರ್ಟಿಸಿ ಕಲ್ಯಾಣ ರಥ ಬಸ್ನಲ್ಲಿ ಪ್ರಯಾಣಿಸಿದ್ದು, ಇಂದು ಅಂಬೇಡ್ಕರ್ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಅಚ್ಚರಿ ಮತ್ತು ಮೆಚ್ಚುಗೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಸಚಿವರು ಭದ್ರತಾ ಸಿಬ್ಬಂದಿ ಮತ್ತು ವಾಹನಗಳ ದಂಡಿನೊಂದಿಗೆ ಆಗಮಿಸುವುದನ್ನು ಕಂಡ ಜನತೆ ಕೃಷ್ಣ ಬೈರೇಗೌಡ ಅವರು ಜನಸಾಮಾನ್ಯರೊಂದಿಗೆ ಬೆರೆತು ಒಂದೇ ಬಸ್ನಲ್ಲಿ ಪ್ರಯಾಣಿಸಿದ್ದು ನಿಜಕ್ಕೂ ಹೊಸ ಅನುಭವವಾಗಿತ್ತು. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಸಚಿವರ ಸರಳತೆಗೆ ಬೆರಗಾಗಿದ್ರು. ಅನೇಕರು ಈ ಒಂದು ಅಪರೂಪದ ಕ್ಷಣವನ್ನ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದುಕೊಂಡರೆ, ಕೆಲವರು ಸಚಿವರೊಂದಿಗೆ ಆತ್ಮೀಯವಾಗಿ ಮಾತನಾಡಿದರು ಮತ್ತು ಸೆಲ್ಫಿ ತೆಗೆದುಕೊಂಡರು. ಸಚಿವ ಕೃಷ್ಣ ಬೈರೇಗೌಡ ಅವರ ಈ ನಡೆ ಜನಸಾಮಾನ್ಯರ ಬದುಕಿನಲ್ಲಿ ಬೆರೆತು ಅವರೊಂದಿಗೆ ಪ್ರಯಾಣಿಸುವಂತಹ ನಾಗರಿಕರಿಗಷ್ಟೇ ಪ್ರಜೆಯ ಹೃದಯವನ್ನ ಗೆಲ್ಲಲು ಸಾಧ್ಯ ಎಂಬುದು ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಅವರ ಈ ಸರಳತೆ ನಡಿಗೆಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ವ್ಯಾಪಕವಾಗಿ ಶ್ಲಾಘಿಸಲಾಗುತ್ತಿದೆ. ಸಚಿವರ ಈ ವಿನಯ ನಮ್ರತೆಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ.
ಸ್ವಲ್ಪ ಸಾರ್ ರೀ ಇದು ನೀವು ಹಾಕೋರಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಭೀಮಜ್ಞಾನಯಾನ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಳಗಿ ಪಟ್ಟಣದ ಕಾಳೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಕಾಳಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಭೀಮಜ್ಞಾನಯಾನ ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಬಸವಲಿಂಗ ಶಿವಾಚಾರ್ಯರು ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮಂತ್ B ಹೊಳಕರ್ ಅವರು ಮಾತನಾಡಿ, ಶೋಷಿತ ಸಮುದಾಯದ ವಿಮೋಚನೆಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಅವರ ಚಿಂತನೆಗಳನ್ನು ಇಂದಿನ ಪೀಳಿಗೆಗೆ ಮುಟ್ಟಿಸುವ ಕಾರ್ಯ ಇದಾಗಿದೆ ಎಂದು ತಿಳಿಸಿದರು. ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಜ್ಞಾನಿ, ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಹುಟ್ಟುಹಬ್ಬ ಇದೆ. ಈ ಮಾಸಾಂತ್ಯಕ್ಕೆ ನಮ್ಮ ಭಾಗದ ಬಹಳ ದೊಡ್ಡ ಸಾಮಾಜಿಕ ಸುಧಾರಕ, ವಿಶ್ವಗುರು, ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯೂ ಕೂಡ ಈ ಮಾಸಾಂತ್ಯಕ್ಕೆ ಇದೆ. ಈ ಜಗತ್ತನ್ನ ಬೆಳಗಿರುವಂತಹ ನಮ್ಮ ದೇಶದ ಇತಿಹಾಸವನ್ನ, ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ಜಗತ್ತಿಗೆ ಸಾರಿರುವಂತಹ ಮಹಾನ್ ಚೇತನಗಳ ಹುಟ್ಟುಹಬ್ಬ ಈ ತಿಂಗಳಲ್ಲಿ ಬರುತ್ತೆ. ಯಾಕೆ ಈ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ ಅನ್ನೋದು ನಮ್ಮ ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸಂತೋಷ್ ಸರ್ ಅವರು ಹೇಳಿದರು, ಮುಂದಿನ ಭಾವಿ ಪ್ರಜೆಗಳು ನಮ್ಮ ವಿದ್ಯಾರ್ಥಿಗಳು, ಮುಂದಿನ ಸಾಹಿತಿಗಳು ನಮ್ಮ ವಿದ್ಯಾರ್ಥಿಗಳು, ಮುಂದಿನ ಅಧಿಕಾರಿಗಳು ನಮ್ಮ ವಿದ್ಯಾರ್ಥಿಗಳು, ಮುಂದಿನ ದೇಶವನ್ನ ಮುನ್ನಡೆಸುವಂತ ಒಳ್ಳೆ ರಾಜಕಾರಣಿಗಳು ನಮ್ಮ ವಿದ್ಯಾರ್ಥಿಗಳು. ಅವರಿಗಾಗಿನೇ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತ ಅವರು ಪ್ರಾಸ್ತಾವಿಕದಲ್ಲಿ ಹೇಳಿದ್ರು. ಇವತ್ತು ನಾನು ನಿಮಗೆ ಬಹಳ ಮುಖ್ಯವಾಗಿ 2 ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಒಂದು, ಸಂವಿಧಾನ ಇಲ್ಲದ ಭಾರತ, ಇನ್ನೊಂದು ಸಂವಿಧಾನದ ನಂತರದ ಭಾರತ. ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಂತ ಭಾರತ, ಅವರು ಇಲ್ಲದ ಇರುವಂತ ಭಾರತ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಾ ಅಧ್ಯಕ್ಷ ಸಂತೋಷ ಕುಡ್ಡಳ್ಳಿ, ಅಂಬಾದಾಸ್ ಮದನೆ, ರಾಜೇಂದ್ರ ಬಾಬು ಹೀರಾಪುರ್, ಸತೀಶ್ ಚಂದ್ರ ಸುಲೇಪೇಟ್ ಸೇರಿದಂತೆ ಅನೇಕರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಯತ್ನಾಳ್ ಜೊತೆ ಸೇರಿ ಚುನಾವಣೆಗೆ ಸ್ಪರ್ಧಿಸಲು ಜಯಮೃತ್ಯುಂಜಯ ಸ್ವಾಮೀಜಿ ತಯಾರಿ ನಡೆಸಿದ್ದಾರೆ. ಡೀಲ್ ಮಾಡಿಕೊಂಡಿದ್ದಕ್ಕೆ ಸ್ವಾಮೀಜಿ ವೈಯಕ್ತಿಕ ಆಸ್ತಿ ಮಾಡಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ವೈಯಕ್ತಿಕ ಶಿಕ್ಷಣ ಸಂಸ್ಥೆ ಮಾಡಿಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಕೊಂಡಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಾಮೀಜಿ ಕೂಡಲ ಸಂಗಮದಲ್ಲಿ ಪ್ರತ್ಯೇಕ ಸಂಸ್ಥೆ ನಡೆಸುತ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ 2D 2C ಡೀಲ್ ನಡೆದದ್ದು ಸ್ವಾಮೀಜಿ ಅವರನ್ನು ನೇಮಿಸಿದ್ದು ಟ್ರಸ್ಟ್ ನಿರ್ಬಂಧನೆಗಳಿಗೆ ಒಳಪಟ್ಟು. ಸ್ವಾಮೀಜಿಗಳು ಸಮಾಜವನ್ನ ಸಂಘಟಿಸಬೇಕು, ಆದ್ರೆ ಓರ್ವ ವ್ಯಕ್ತಿಯನ್ನ ಬೆಂಬಲಿಸಿ ನಿಲ್ಲುವುದು ಸರಿಯಲ್ಲ ಎಂದರು. ಸಂಸ್ಥಾಪಕ ಅಧ್ಯಕ್ಷರ ಬಗ್ಗೆ ಅತ್ಯಂತ ಬಹಳ ಕೀಳು ಮಟ್ಟದಲ್ಲಿ ಮಾತನಾಡಿದ್ದಾರೆ. ಹಂದಿ, ನಾಯಿ, ನರಿ ಅಂತ ಭಾಷೆ ಬಳಸಿದ್ದಾರೆ. ಅದು ಅವರ ಸಂಸ್ಕೃತಿ. ಆ ಸಂಸ್ಕೃತಿ ನೋಡಿ ಅವರ ಪಕ್ಷದವರು ಉಚ್ಚಾಟನೆ ಮಾಡಿದ್ದಾರೆ. ಸ್ವಯಂ ಘೋಷಿತ ನಾಯಕರು ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ ನಾಯಕ ಅಂತ ಹೊರಟಿದ್ದಾರೆ. ಮುಂದೆ ಇವರು ಮುಖ್ಯಮಂತ್ರಿ ಆಗ್ತಾರೋ ಮಾಜಿ ಆಗಿಯೇ ಮನೆಯಲ್ಲಿ ಕೂಡ್ತಾರೋ ನೋಡೋಣ ಎಂದು ಕಿಡಿಕಾರಿದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಸಂಗಮೇಶ್ವರ ದೇವರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಯಾವತ್ತೂ ಗುರುಗಳಿಗೆ ಹೋರಾಟ ನಿಲ್ಲಿಸ್ರಿ, ಹೋರಾಟ ಮಾಡಬಾರ್ರಿ ಅಂತ ಹೇಳಿದವ ನಾನು ಅದ್ರ ಜೊತೆಗೆ ನಿಂತವ. ಅವ್ರ ಜೊತೆಗೆ ಯಾರು ಇದ್ದಿದ್ದಿಲ್ಲ, ಇದೇ ಬಸವನಗೌಡನು ಇದ್ದಿದ್ದಿಲ್ಲ, ಇನ್ನೊಬ್ರು ಇದ್ದಿದ್ದಿಲ್ಲ. ನಾವು ಟ್ರಸ್ಟ್ ಅವ್ರು ನಿಂತಲ್ಲಿ ಅದು ಹೋರಾಟ ಪ್ರಾರಂಭ ಆಯ್ತು. ಅಲ್ಲಿ ಏನೇನಾಯ್ತು ಅನ್ನೋದು ನನ್ನ ಸಂದರ್ಭ ಬಂದಾಗ ಬಿಚ್ಚಿಡ್ತೀನಿ. ಇವ್ರು ಎಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು, ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ? ಗುರುಗಳಾದ್ಮೇಲೆ ಒಂದು ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟ್ ಅಡಿಯಲ್ಲಿದ್ದಾಗ
ಇವ್ರು ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಂಡ್ರ? ದಾವಣಗೆರೆಗೆ ಹೋಗ್ರಿ, ಒಂದು ದೊಡ್ಡ ಸಂಸ್ಥೆ ಮಾಡ್ಕೊಂಡ್ರ. ಕೂಡಲ ಸಂಘದಾಗ ಒಂದು ಶಾಲೆ ಪ್ರಾರಂಭ ಮಾಡಿದ್ದಾರೆ, ಅವ್ರು ವೈಯಕ್ತಿಕ ಸ್ವಯಂ ಘೋಷಿತ. ಯಾಕೆ ಬೇಕು ಇವು ಗುರುಗಳಿಗೆ ಇವೆಲ್ಲ ಆಸೆ? ಇವತ್ತು ದಾವಣಗೆರೆಯಲ್ಲಿ ಏನೋ ಒಂದು ಕಾಲೇಜು ಸಂಸ್ಥೆಯನ್ನು ನಡೆಸ್ತಾ ಇದಾರಲ್ಲ, ಅದು ಎಷ್ಟು ಸ್ವಂತ ಕಟ್ಟಡ, ಸ್ವಂತ ಜಾಗೆ, ಅದಕ್ಕೆ ದುಡ್ಡು ಎಲ್ಲಿ ಬಂತು ಗುರುಗಳಿಗೆ? ವೈಯಕ್ತಿಕ ಮಾಡ್ಕೋಬಾರ್ದಂತ ನಮ್ಮ ಟ್ರಸ್ಟ್ ಅಲ್ಲಿ ಇದೆ. ಅವ್ರಿಗೆ ಹಲವಾರು ಬಾರಿ ನಾವು ತಿಳಿಸಿದೀವಿ. ಇದನ್ನ ನೋಟಿಸ್ ಕೂಡ ನಮ್ಮ ಅಧ್ಯಕ್ಷರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ಒಂದ್ಸಾರಿ. 2,000 ಜನಸಂಖ್ಯೆ ಇರುವ ಆ ಒಂದು ಬಡಾವಣೆಗೆ ಹೊರತೆ ನೀರಿಗತೆ. ಒಂದೇ ಒಂದು ಬಿಂದಿಗೆ ನೀರು ಬೇಕು ಅಂದ್ರೂ ಸಹ ಹಗಲು ರಾತ್ರಿ ಎನ್ನದೆ ಸರತಿ ಸಾಲಿನಲ್ಲಿ ಬರಬೇಕಿದೆ. 1 ಗಂಟೆಗೆ ಕೂತು ಬಿಂದಿಗೆ ನೀರು ತುಂಬಿಕೊಳ್ಳಬೇಕಿದೆ. ಬಿಸಿಲಿನ ಭೀಕರತೆಯಲ್ಲಿ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ ಬೆಳಗಿನಕೆರೆ ಬಡಾವಣೆ ನಿವಾಸಿಗಳು. ಹೌದು, ಬಿಸಿಲು ನಾಡು ರಾಯಚೂರಿನ ಜನ ಈಗಾಗಲೇ ಬಿಸಿಲಿನ ಹೊಡೆತಕ್ಕೆ ಬಾಡಿ ಬೆಂಡಾಗಿದ್ದಾರೆ. ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭವಾಗಿದೆ. ಇನ್ನು ಇದು ಪಟ್ಟಣ ಪ್ರದೇಶದಲ್ಲಿ ನೀರಿಗಾಗಿ ಇಂತಹ ಹಪಾಪಿ ಇದ್ದಾರೆ, ಗ್ರಾಮೀಣ ಭಾಗದಲ್ಲಿ ನಾವು ಊಹಿಸುವಂತಿಲ್ಲ. ಇನ್ನು ಇಲ್ಲಿ ಕಾಣ್ತಾ ಇರೋ ಜನ ಪರದಾಟ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗಿನಕೆರೆ ಬಡಾವಣೆಯದ್ದು. ಇಲ್ಲಿನ ನಿವಾಸಿಗಳ ಪಾಡು ನೋಡಿದ್ರೆ ಯಾವ ಶತ್ರುಗೂ ಬೇಡ ಅನಿಸುತ್ತದೆ. ಈ ಒಂದು ಬಡಾವಣೆ ಜನ ಪಕ್ಕದ ಕೆರೆ ನೀರಿಗೆ ಅವಲಂಬಿತರಾಗಿರುತ್ತಾರೆ. ಆದ್ರೆ ಈ ಬಾರಿ ಮಳೆ ಕೊರತೆ ಬೇಸಿಗೆ ಆರಂಭದಲ್ಲೇ ಕೆರೆ ಒಣಗಿ ಹೋಗಿದೆ. ಇದರಿಂದಾಗಿ ಬಡಾವಣೆ ನಿವಾಸಿಗಳು ಇದೀಗ ಕುಡಿಯುವ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಯ ಒಂದು ಭಾಗದ ಬೆಟ್ಟದ ತುದಿಯಲ್ಲಿ ಒಂದಷ್ಟು ಗುಂಡಿಗಳು ಅಗೆದದ್ದು ಅಲ್ಲಿ ಬರುವ ಹೊರತೆ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಹೆಸರು ಅಯ್ಯಪ್ಪ ರೀ. ಇಲ್ಲಿ ಕುಡಿ ನೀರಿಗೆ ಅಂತ ಬರ್ತಾರೆ ತುಂಬ್ಕೊಂಬರಕ, ಒಂದು ಕೊಡಕ್ಕೆ 15 ನಿಮಿಷದಿಂದ ಹಿಡಿದು 20 ನಿಮಿಷ ಆಗ್ತದ. ಯಾರು ಹೇಳಿದ್ರು ಕೂಡ ಇದು ಏನು ಮಾಡಬಲ್ರು ನೋಡಬಲ್ರು. ಇಲ್ಲಿ ಬಂದು ನಮ್ಮ ಹೊಲಗಳು ಕೆಲಸ ಇರ್ತಾವ, ಇಲ್ಲೇ ಸರಿಯಾಗಿ ಬಿಡ್ತೀವಿ. ಬೆಳತನ ಆಗಲಲ್ಲ ಒಂತಿನ ಪ್ರಕಾರ ತುಂಬ್ಕೊಂತ ಬರ್ತೀವಿ ನಾವು. ಈಗ ಶಾಸಕರು ಹೇಳಿದ್ರೆ ಬರವಲ್ರು ನೋಡವಲ್ರಿ. ಇದನ್ನ ಬಂದಪ್ಪ ಅಂದ್ರೆ ಅಷ್ಟೇ ರೀ, ಇವರು ರಾಜಕಾರಣ ಅಷ್ಟೇ. ನಮ್ಮ ಕುಡಿಯೋನವ್ರ ಸಮಸ್ಯೆ ಭಾಳ ತ್ರಾಸ ಐತಿ ಇಲ್ಲಿ. ಯಾವಾಗ ಬಂದು ತುಂಬಕ್ಕೆ ಇಲ್ಲಿ ಈಗ ಬರ್ತೀವಿ ರೀ, ರಾತ್ರಿ 10 ಗಂಟೆಗೆ ಬಂದು ಇಲ್ಲೇ ಕುಂದಿರ್ತೀವಿ ರೀ. ಒಬ್ಬೊಬ್ಬರೊಬ್ಬರು ಒಂದೊಂದು ಕೊಡ ತುಂಬ್ಕೊಂತೀವಿ. ಹಗಲು ರಾತ್ರಿ ಇಲ್ಲೇ ನೋಡ್ರಿ, ಹೊಲದ ಕೆಲಸ ಇಲ್ಲ ಏನಿಲ್ಲ ನೋಡ್ರಿ, ಬುಟ್ಟೆ ಕುಂದಿರ್ಬೇಕಿಲ್ಲ. ಹೆಣ್ಮಕ್ಳು ಹುಡುಗರು ಬಡ ನಾವು ಹೊಲಕ್ಕೆ ಹೋದ್ರೆ ಹುಡುಗರನ್ನ ಕಳಿಸ್ತೀವಿ. ಶಾಲೆಗೆ ಹೋಗಕ್ಕೆ ಒತ್ತಾಗ್ತದ ಹುಡುಗರಿಗೆ, ನೀರು ತುಂಬ್ಕೊಂಬ ಅಂತ ಕಳಿಸ್ತಾರೆ. ಏನೋ ಮಾಡ್ಬೇಕ್ರಿ, ಮತ್ತು ಅವ್ರು ಮಾಡವಲ್ರಿ ಏನಿಲ್ಲ. ನೀರು ಬೇಕ್ರಿ, ಮತ್ತು ಕುಡಿಯೋಕೆ ಊಟ ಒಂದೊಪ್ಪತ್ತು ಇಲ್ದ್ರಲ್ಲಿ ನೀರಂತ ಬೇಕಲ್ರಿ. ಊಟ ಇಲ್ದ್ರೆಲ್ಲ ನೀರಂತ ಬೇಕೇ ಬೇಕು. ನೀರಿಂದು ಸೌಕರ್ಯ ಇದ್ರೇ ಊಟದ್ದು ಒಂದೊಪ್ಪತ್ತು ಇಲ್ದ್ರೆ ಇಲ್ಲ, ನೀರಿಂದನೇ ಇಲ್ಲ ಅಸಲು. ಈ ವರ್ಷ ಕಾಲಲ್ಲಿ ಹಿಂಗೆ ಆಗಿಬಿಟ್ಟದ ನೋಡ್ರಿ. ನಮ್ಮ ಹೆಸರು ಅಯ್ಯಪ್ಪ ರೀ. ಇನ್ನು ಈ ಒಂದು ಬಡಾವಣೆಯ ನಿವಾಸಿಗಳಿಗೆ ಎಷ್ಟೇ ಸಮಸ್ಯೆ ಇದೆ ಅಂದ್ರೆ ಚಿಲುಮೆಯಿಂದ ಹನಿ ಹನಿ ನೀರು ಸಂಗ್ರಹಿಸಿ ಹೊತ್ತೊಯ್ಯುವ ಪರಿಸ್ಥಿತಿ ಒದಗಿದೆ. ನಿದ್ದೆ ಬಿಟ್ಟು ರಾತ್ರಿ ಕೆರೆಯ ಬಳಿ ಮಲಗಿ ಪಾಳಿ ಹಚ್ಚಿ ನೀರು ತುಂಬಿಕೊಳ್ಳಬೇಕು. ಇಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕೆಲಸ ಕಾರ್ಯ ಬಿಟ್ಟು ನೀರಿಗಾಗಿ ಪಾಳಿ ಹಚ್ಚಬೇಕು. ಪಾಳಿ ಬಂದಾಗ ಗಂಟೆಗೆ 2 ಕೊಡ ತುಂಬಿಕೊಳ್ಳಬೇಕು. ಗರ್ಭಿಣಿಯರು, ಮುದುಕರು, ಮಕ್ಕಳು ಎನ್ನದೆ ಪಾಳಿ ಹಚ್ಚಿ ನೀರು ತುಂಬಿಕೊಳ್ಳಬೇಕು. ಹೊರತೆಯಲ್ಲಿ ಬರುವ ಹನಿ ಹನಿ ನೀರು ಬಟ್ಟಲು ಚೆರಗಿ ಹಿಡಿದು ಬೆನ್ನು ನೋವಾಗುವಂತೆ ತುಂಬಿಕೊಳ್ಳಬೇಕು. ಈ ಬಗ್ಗೆ ಕಳೆದ 1 ತಿಂಗಳಿನಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ನಮ್ಮ ಗೋಳು ಕೇಳಿದ್ರು ಕ್ಯಾರೆ ಎನ್ನುತ್ತಿಲ್ಲ ಎಂದು ಇಲ್ಲಿನ ಜನರು ಅಳಲು ತೋಡಿಕೊಂಡರು. ಸರ್, ನಮ್ದು ಬೆಳಗಿನ ಪೇಟೆ ರೀ. ನಮ್ದು ನೀರಿದು ಜಗ್ಗೆ ಪ್ರಾಬ್ಲಮ್ ಆಗಿಬಿಟ್ಟ. ನೀರಿದು ರಾತ್ರಿ ಬೆಳೆತನ ಊಟ ಮಾಡಿ ಬೆಳೆತನ ನೀರು ಬಂದಕ್ಕೆ ಲೈನ್ ಮಕ್ಕಂತಾರೆ. ಬಂದಕ್ಕೆ ನೀರು ಯಾರು ಇಲ್ಲಿ ಬಂದಕ್ಕೆ ಇದು ಮಾಡೋಕೆ ಮಾಡಲ್ರು. ಅಲ್ರಿ, ಇದು ಏನೇನು ಮಾಡೋಕಲ್ಲ, ಗೌರ್ಮೆಂಟ್ ಸೌಲಭ್ಯ ಏನು ಮಾಡಿಲ್ಲ. ಊಟ ರಾತ್ರಿ ಕೆಲಸ ಮತ್ತೆ ಹೊತ್ತು ಹೋಗೋತಿ, ಮತ್ತೆ ನಿದ್ದೆ ಕಟ್ಕೊಂತ ಇಲ್ಲಿರ್ತೀವಿ ರಾತ್ರಿ. ನೀರಂತ ಸಿಗಾಕಲ್ಲ ನೀರು ನಮಗೆ. ಎಷ್ಟು ಮಂದಿ ಇರ್ತಾರೆ ನಿಮ್ಮ ಮನೆಯಾಗ? ಇಲ್ಲಿ ನಮ್ಮ ಮನೆಯಾಗ ಒಂದು 50-60 ಮಂದಿ ಬರ್ತಾರೆ ರಾತ್ರಿ. ರಾತ್ರಿ ಇಲ್ಲೇ ಮಕ್ಕೊಂಡ್ಬಿಡ್ತಾರೆ ಸರ್. ಒಟ್ಟು ಎಷ್ಟಾರ ಏರಿಯಾದಾಗ? ಒಂದು 1500-2000 ಮಂದಿ ಇದಾರೆ. ಮತ್ತು ನೀರು ಅದು ನೋಡಿದ್ರೆ ಚೆಲ್ಲಿ ಮಂದಿ ನೋಡ್ರಿ. ಅದು ಅದ್ರಾಗ ಎಲ್ಲರ ಲೈನ್ ಇಟ್ಟು ಕೇಸಿ ಅದ್ರಾಗ ಲೈನ್ ನಿಂತ ತುಂಬ ಬೆಳೆತಾನ ಅಲ್ಲಿ ಇರ್ತೀವಿ ರಾತ್ರಿ. ಯಾರು ಬಂದು ಕೇಳೋರೆಲ್ಲ ಬಾರ್ದಾರ ಮಾಡ್ತಾವ ಅಂತಾರೆ, ಏನು ಮಾಡವಲ್ರು. ಎಷ್ಟು ದಿನ ಆಯ್ತು? ಇಲ್ಲಿಗೆ 1 ತಿಂಗಳ ಸರ್. ಬಾರ್ತಾರ ಮಾಡಮ್ಮ ಅಂತಾರೆ, ಏನು ಮಾಡವಲ್ರು. ಇದು ಹಬ್ಬ ರಂಜಾನ್ ಹಬ್ಬ ಹೋಗ್ಲಿ ಮಾಡಮ್ಮ ಹಂಗೆ ಅಂತ ಹೇಳಿದ್ರು. ಅದು ತಿರುಗಿ ಯಾರು ಬಂದಿಲ್ಲ ಇಲ್ಲಿ. ನಿಮ್ಮ ಹೆಸರು? ಹೀರಾಯನಾಯಕ. ಒಟ್ಟಾರೆಯಾಗಿ ಬೇಸಿಗೆ ಆರಂಭದಲ್ಲಿಯೇ ಇಲ್ಲಿನ ಜನ ಬಿಂದಿಗೆ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಇನ್ನು 3 ತಿಂಗಳುಗಳ ಕಾಲ ಹೇಗೆ ಗತಿಸಬೇಕು ಎನ್ನುವುದಕ್ಕೆ ಯಕ್ಷ ಪ್ರಶ್ನೆಯಾಗಿದೆ. ಇನ್ನಾದ್ರೂ
ತಾಲೂಕಾ ಆಡಳಿತ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇಲ್ಲಿನ ನಿವಾಸಿಗಳಿಗೆ ನೀರಿನ ವ್ಯವಸ್ಥೆ ಮಾಡ್ತಾರಾ ಎಂಬುದು ಕಾದು ನೋಡಬೇಕಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಥಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24
24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.